ಹಾಯ್ ಗೈಸ್, ವೆಲ್ಕಮ್ ಟು ದ ಡೇ 7 ಆಫ್ 365 ಡೇ ಸೀರೀಸ್. ಡೇ 6 ಅಲ್ಲಿ ನಿಮಗೆ ಪ್ರೋಗ್ರಾಮಿಂಗು ಹೆಂಗೆ ಶುರು ಮಾಡಬೇಕು ಅಂತ ಹೇಳಿದೆ, ಮತ್ತು ಅದ್ರ ಜೊತೆಗೆ ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡ್ಕೋಬೋದು ಅಂತ ಹೇಳಿದೆ. ನಾನೀಗ ಡೇ 7 ಅಲ್ಲಿ ಯಾವ್ದಾದ್ರು ಲ್ಯಾಂಗ್ವೇಜ್ ಕಲಿಬೇಕಂದ್ರೆ 30 ಡೇಸಲ್ಲಿ ಬೇಸಿಕ್ಸ್ ಕಲಿಯೋ ಥರ ಒಂದು ರೋಡ್ ಮ್ಯಾಪ್ ಶೇರ್ ಮಾಡ್ತೀನಿ. ಫಸ್ಟ್ಗೆ ನೀವು ಫಸ್ಟ್ ವೀಕಲ್ಲಿ ಬಂದರೆ ಬೇಸಿಕ್ಸ್ ಮತ್ತು ಸಿಂಟ್ಯಾಕ್ಸ್ ಕಲೀರಿ. ವೀಕ್ ಒನ್ನಲ್ಲಿ ಇನ್ಪುಟ್ ತಗೊಳ್ಳೋದು ಹೆಂಗೆ ಮತ್ತು ಔಟ್ ಪ್ರಿಂಟ್ ಮಾಡೋದು ಹೆಂಗೆ, ಲೂಪ್ಸ್ ಅಂದರೆ ಲೂಪ್ಸಲ್ಲಿ 3 ಲೂಪ್ಸ್ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಮೋಬಿ. ಫಾರ್ ಲೂಪು, ವೈಲ್ ಲೂಪು, ಡೂ ವೈಲ್ ಲೂಪ್ ಅಂತ ಬರುತ್ತೆ. ಅದ್ರ ಜೊತೆಗೆ ಕಂಡೀಷನಲ್ ಸ್ಟೇಟ್ಮೆಂಟು, ಇಫ್ ಎಲ್ಸು, ಎಲ್ಸ್ ಇಫ್ ಅಂತ ಕಂಡೀಷನಲ್ ಸ್ಟೇಟ್ಮೆಂಟ್ ಬರುತ್ತೆ. ಅದು ಅದು ಕಂಪ್ಲೀಟ್ಲಿ ಒಂದು ಗ್ರಿಪ್ ಬರೋ ಥರ 1 ವೀಕಲ್ಲಿ ನಿಮ್ಗೆ ಕಂಪ್ಲೀಟ್ ಗ್ರಿಪ್ ಬರಬೇಕು. ಒಂದು ಗ್ರಿಪ್ ಬಂದಮೇಲೆ ನಿಮ್ಗೆ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿರಿ. ಸಮ್ ಆಫ್ ನಂಬರ್ಸ್ನ ಆ್ಯಡ್ ಮಾಡೋದು, ಮತ್ತು ರಿವರ್ಸ್ ಮಾಡೋದು ನಂಬರ್ನ, ಮತ್ತು ಫ್ಯಾಕ್ಟೋರಿಯಲ್ಲು, ಪ್ಯಾಲಿಂಡ್ರೋಮು, ಈ ಥರ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿ ವೀಕ್ ಒನ್ನಲ್ಲೇ ನೀವು ಕಂಪ್ಲೀಟಾಗಿ ಬೇಸಿಕ್ಸ್ ಜೊತೆ ನೀವು ಪರ್ಫೆಕ್ಟ್ ಆಗಿರಬೇಕು. ಮತ್ತು ವೀಕ್ 2 ಬರೋದಾದರೆ ಆರ್ ಎಸ್ ಮತ್ತು ಸ್ಟ್ರಿಂಗ್ಸ್ ಮೇಲೆ ಪ್ರಾಕ್ಟೀಸ್ ಮಾಡಿರಿ. ಆರ್ ಎಸ್ ಸ್ಟ್ರಿಂಗ್ಸ್ ಎಲ್ಲ ಕಲಿತು ಅದ್ರ ಮೇಲೆ ಬೇಸಿಕ್ ಆಪ್ರೇಷನ್ಸು ಕಲೀರಿ. ಅದ್ರ ಜೊತೆಗೆ ನೀವು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಮಿನಿಮಮ್ ಫೈಂಡ್ ಔಟ್ ಮಾಡೋದು, ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡೋದು, ಆರ್ ರಿವರ್ಸ್ ಮಾಡೋದು, ಸ್ಟ್ರಿಂಗ್ ಪ್ಯಾಲಿಂಡ್ರೋಮು ಮತ್ತು ಫ್ರೀಕ್ವೆನ್ಸಿ ಕೌಂಟ್ ಮಾಡೋದು. ಈ ಥರ ವೀಕ್ 2ನಲ್ಲಿ ನೀವು ಆರ್ ಎಸ್ ಮತ್ತು ಸ್ಟ್ರಿಂಗ್ಸ್ ಪರ್ಫೆಕ್ಟ್ ಆಗಬೇಕು. ಮತ್ತು ವೀಕ್ 3ನಲ್ಲಿ ನೋಡಿದ್ರೆ ಫಂಕ್ಷನ್ಸು ಮತ್ತು ರಿಕರ್ಷನ್ ನೋಡೋದು. ಫಂಕ್ಷನ್ಸು ಬೇಸಿಕ್ಸ್ ಕಲ್ತ್ಕೊಳ್ಳಿ, ಮತ್ತು ರಿಕರ್ಷನ್ ಕಾನ್ಸೆಪ್ಟ್ಸ್ ಕಲ್ತ್ಕೊಳ್ಳಿ ವೀಕ್ 3ನಲ್ಲಿ. ಪ್ರಾಬ್ಲಮ್ಸ್ ಲೈಕ್ ಅದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋದಾದರೆ ಫ್ಯಾಕ್ಟೋರಿಯಲ್ ರಿಕರ್ಷನ್, ಫಿಬೊನಾಸಿ, ಪವರ್ ಆಫ್ ನಂಬರ್ಸ್ ಮತ್ತು ಸಮ್ ಆಫ್ ಅರೇ ರಿಕರ್ಷನ್ ಅಂತ ಪ್ರಾಬ್ಲಮ್ಸ್ ಬರುತ್ತೆ. ಇದು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿರಿ ವೀಕ್ 3ನಲ್ಲಿ. ವೀಕ್ 4ನಲ್ಲಿ ಬರೋದಾದರೆ ಸಾರ್ಟಿಂಗು, ಸರ್ಚಿಂಗು ಮತ್ತು ಡಿ ಎಸ್ ಸ್ವಲ್ಪ ಇಂಟ್ರೊಡಕ್ಷನ್ ತಗೊಳ್ರಿ. ಡೀಟೇಲಾಗಿ ಹೇಳ್ಬೇಕಂದ್ರೆ ಬಬಲ್ ಸಾರ್ಟು, ಸೆಲೆಕ್ಷನ್ ಸಾರ್ಟು, ಇನ್ಸರ್ಷನ್ ಸಾರ್ಟು, ಲೀನಿಯರ್ ಮತ್ತು ಬೈನರಿ ಸರ್ಚ್ ಇದ್ರ ಬಗ್ಗೆ ಸ್ವಲ್ಪ ಅಂದರೆ ಕಂಪ್ಲೀಟಾಗಿ ಕಲಿಯೋಕ್ಕಾಗಲ್ಲ, ಸ್ವಲ್ಪ ಒಂದು ಬೇಸಿಕ್ ಐಡಿಯಾ ಅವತ್ತಿಂದ ಶುರು ಮಾಡಿರಿ ಡಿ.ಎಸ್.ಎನ ವೀಕ್ 4ಅಲ್ಲಿಂದ. ಇದರಲ್ಲಿ ನೀವು ಪ್ರಾಬ್ಲಮ್ಸು ಪ್ರಾಕ್ಟೀಸ್ ಮಾಡ್ಬೋದು. ಸಾರ್ಟಿಂಗ್ ಅರೇ ಮತ್ತು ಎಲಿಮೆಂಟ್ನ ಸರ್ಚ್ ಮಾಡೋದು, ಅಕರೆನ್ಸಸ್ ಕೌಂಟ್ ಮಾಡೋದು, ಅಂದರೆ ಒಂದು ನಂಬರ್ ಎಷ್ಟು ಟೈಮ್ಸ್ ಅಕ್ಕರ್ ಆಗಿದೆ ಅಂತ ಕೌಂಟ್ ಮಾಡೋದು. ಈ ಥರ ನೀವು ವೀಕ್ 4ಅಲ್ಲಿ ಸಾರ್ಟಿಂಗ್ ಮತ್ತು ಸರ್ಚಿಂಗ್ ಪರ್ಫೆಕ್ಟಾಗಿ, ಮತ್ತು ವೀಕ್ 4ಇಂದ ನೀವು ಡಿ.ಎಸ್.ಸಿ ಶುರು ಮಾಡ್ಕೊಬೋದು. ಇದು ಯಾರಿಗೆ ಅಂದರೆ ಕೆಲವರು ಇರ್ತಾರೆ ಸ್ವಲ್ಪ ನಾವು ಬೇಗ ಕಲಿಬೇಕು 1 ಮಂತಲ್ಲಿ ಟೈಮ್ ಇಲ್ಲ ಅನ್ನೋರು ಮಾತ್ರ. ಇಲ್ಲ ನೀವು ಕಂಪ್ಲೀಟಾಗಿ ಟೈಮ್ ತೊಗೊಂಡು 2-3 ಮಂತ್ಸಲ್ಲಿ ಪರ್ಫೆಕ್ಟ್ ಆಗ್ತೀನಿ, 2-3 ಮಂತ್ಸ್ ರೋಡ್ ಮ್ಯಾಪ್ ಮಾಡೋಕ್ಕಂದರೆ ಅದು ಕಮೆಂಟ್ ಮಾಡಿ, ಅದಕ್ಕೂ ಒಂದು ವೀಡಿಯೋ ಮಾಡ್ತೀನಿ ಸಪ್ರೇಟಾಗಿ. ಇದು ಕಂಪ್ಲೀಟ್ಲಿ ನಾನು 1 ಮಂತಲ್ಲಿ ಕಲಿತ್ಬಿಡ್ತೀನಿ ಫುಲ್ ಎಫರ್ಟ್ಸ್ ಹಾಕಿ ಅಂತ ಅನ್ನೋರು ಮಾತ್ರ. ಇನ್ನು ಯಾರಾದರೂ 2 ಮಂತ್ಸು ಇಲ್ಲ 3 ಮಂತ್ಸ್ ರೋಡ್ ಮ್ಯಾಪ್ ಬೇಕಂದರೆ ನಿಮ್ಗೆ ಎಷ್ಟು ಡೇಸ್ದು ಇಲ್ಲ ಎಷ್ಟು ಮಂತ್ಸ್ ರೋಡ್ ಮ್ಯಾಪ್ ಬೇಕಂತ ಕಮೆಂಟ್ ಮಾಡಿ, ಅದ್ರ ಮೇಲೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಬೇರೆ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೇ 8ಅಲ್ಲಿ ಸಿಗೋಣ.